ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಜ್ವರದಿಂದ ಹಿಡಿದು ಚರ್ಮದವರೆಗೆ ಅನೇಕ ರೋಗಗಳಿಗೆ ಪರಿಹಾರ ನೀಡುವುದು ಯಾವುದು? ಆಪ್ಷನ್ಸ್: ಎ ನುಗ್ಗೆ ಸೊಪ್ಪು, ಬಿ ವೀಳ್ಯದೆಲೆ, ಸಿ ತುಳಸಿ, ಡಿ ಗಣಿಕೆ. ಸರಿಯಾದ ಉತ್ತರ ಆಪ್ಷನ್ ಡಿ ಗಣಿಕೆ. ಉಪಯುಕ್ತ ಗುಣಗಳನ್ನು ಹೊಂದಿರುವ ಈ ಗಿಡದ ಸೊಪ್ಪು ಅನೇಕ ರೋಗಗಳಿಗೆ ರಾಮಬಾಣವಾಗಿದೆ. ನೋಡಲು ಪುಟ್ಟ ಪುಟ್ಟ ಎಲೆಗಳನ್ನು ಹೊಂದಿರುವ ಈ ಗಿಡದ ಪ್ರಯೋಜನ ಮಾತ್ರ ಬೆಟ್ಟದಷ್ಟಿದೆ. ಗಣಿಕೆಯು ತನ್ನ ವಿಶಿಷ್ಟ ಗುಣಗಳಿಂದಾಗಿ ಜ್ವರದಿಂದ ಹಿಡಿದು ಚರ್ಮದ ಸಮಸ್ಯೆಗಳವರೆಗೆ ಅನೇಕ ರೋಗಗಳಿಗೆ ಪರಿಹಾರ ನೀಡುತ್ತದೆ. ಇದರ ಹಣ್ಣುಗಳು, ಎಲೆಗಳು ಮತ್ತು ಬೇರುಗಳು ವಿವಿಧ ರೋಗಗಳ ಚಿಕಿತ್ಸೆಗೆ ಉಪಯುಕ್ತವಾಗಿದೆ. ಇದನ್ನು ಕಾಕಮಾಚಿ ಎಂದು ಸಹ ಕರೆಯುತ್ತಾರೆ. ಉತ್ಕರ್ಷಣ ನಿರೋಧಕ, ಆಂಟಿಮೈಕ್ರೋಬಿಯಲ್ ಮತ್ತು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದ್ದು ದೇಹದಲ್ಲಿನ ಹಲವು ಸಮಸ್ಯೆಗಳನ್ನು ಗುಣಪಡಿಸುವಲ್ಲಿ ಸಹಾಯಕವಾಗಿದೆ. ಆಯುರ್ವೇದದ ಪ್ರಕಾರ ಇದು ದೇಹದ 3 ದೋಷಗಳನ್ನು ವಾತ, ಪಿತ್ತ, ಕಫ ಈ ಮೂರನ್ನು ಸಮತೋಲನಗೊಳಿಸುತ್ತದೆ. ಎರಡನೇ ಪ್ರಶ್ನೆ, ಕೇವಲ 24 ಗಂಟೆಗಳಲ್ಲಿ ಎಂಥದ್ದೇ ಗಾಯವನ್ನು ವಾಸಿ ಮಾಡುವ ಜೆಲ್ ಅನ್ನು ಯಾವ ದೇಶದ ಸಂಶೋಧಕರು ಕಂಡುಹಿಡಿದಿದ್ದಾರೆ? ಆಪ್ಷನ್ಸ್: ಎ ಫಿನ್ಲ್ಯಾಂಡ್, ಬಿ ಜರ್ಮನಿ, ಸಿ ಚೀನಾ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಯಾವುದೇ ಗಾಯದ 90% ಭಾಗವನ್ನು ಕೇವಲ 4 ಗಂಟೆಗಳಲ್ಲಿ ಗುಣಪಡಿಸುತ್ತದೆ ಮತ್ತು 24 ಗಂಟೆಗಳಲ್ಲಿ ಸಂಪೂರ್ಣವಾಗಿ ವಾಸ ಮಾಡುತ್ತದೆ. ಈ ಹೈಡ್ರೋಜೆಲ್ ಚರ್ಮದ ಸ್ವಯಂ ಗುಣಪಡಿಸುವ ಸಾಮರ್ಥ್ಯವನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. ಇದನ್ನು ಫಿನ್ಲ್ಯಾಂಡ್ನ ಆಲ್ಟೊ ವಿಶ್ವವಿದ್ಯಾಲಯ ಮತ್ತು ಜರ್ಮನಿಯ ಬೇರಿಯೂತ್ ವಿಶ್ವವಿದ್ಯಾಲಯದ ಸಂಶೋಧಕರು ರಚಿಸಿದ್ದಾರೆ. ಚರ್ಮವು ತನ್ನ ಸ್ಥಿತಿಸ್ಥಾಪಕತ್ವ, ದೀರ್ಘಕಾಲೀನ ಬಾಳಿಕೆ ಮತ್ತು ತೀವ್ರ ಪ್ರತಿಕೂಲ ಪರಿಸ್ಥಿತಿಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯದಂತಹ ಹಲವು ವಿಶಿಷ್ಟ ಗುಣಗಳನ್ನು ಹೊಂದಿದೆ. ಇವೆಲ್ಲವನ್ನೂ ಮೀರಿ ಚರ್ಮವು ತನ್ನನ್ನು ತಾನೇ ಗುಣಪಡಿಸಿಕೊಳ್ಳುವ ಅಪ್ರತಿಮ ಸಾಮರ್ಥ್ಯವನ್ನು ಹೊಂದಿದೆ. ಈ ಎಲ್ಲ ಗುಣಲಕ್ಷಣಗಳೊಂದಿಗೆ ಹೊಸದಾಗಿ ಅಭಿವೃದ್ಧಿಪಡಿಸಿದ ಹೈಡ್ರೋಜೆಲ್ ಚರ್ಮದ ಗುಣಲಕ್ಷಣಗಳನ್ನು ಸಂಪೂರ್ಣವಾಗಿ ಹೊಂದಿದೆ. ಈ ಜೆಲ್ ಅನ್ನು ಸುಟ್ಟ ಗಾಯಗಳು ಮತ್ತು ಕಡಿತಗಳಿಗೆ ಹಚ್ಚಿದರೆ ಅದು ಅವುಗಳನ್ನು ಚಿಟಿಕೆ ಹೊಡೆಯುವಷ್ಟರಲ್ಲಿ ಗುಣಪಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಭಾರತದ ಯಾವ ರಾಜ್ಯವನ್ನು ರೊಟ್ಟಿಗಳ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಪಂಜಾಬ್, ಬಿ ರಾಜಸ್ಥಾನ್, ಸಿ ಹರಿಯಾಣ, ಡಿ ಒಡಿಸ್ಸಾ. ಸರಿಯಾದ ಉತ್ತರ ಆಪ್ಷನ್ ಸಿ ಹರಿಯಾಣ. ಹರಿಯಾಣ ರಾಜ್ಯವನ್ನು ರೊಟ್ಟಿಗಳ ನಾಡು ಎಂದು ಕರೆಯಲಾಗುತ್ತದೆ ಏಕೆಂದರೆ ಗೋಧಿ ಮತ್ತು ರಾಗಿಯಂತಹ ವಿವಿಧ ಧಾನ್ಯಗಳಿಂದ ತಯಾರಿಸಿದ ಸಾಂಪ್ರದಾಯಿಕ ರೊಟ್ಟಿಗಳಲ್ಲಿ ಹಲವು ವಿಧಗಳಿವೆ. ಭಾರತದ ಹರಿಯಾಣ ರಾಜ್ಯವು ಪೌಷ್ಟಿಕ ಪಾಕ ಪದ್ಧತಿಗೆ ಹೆಸರುವಾಸಿಯಾಗಿದೆ, ವಿಶೇಷವಾಗಿ ಗೋಧಿ, ರಾಗಿ ಮತ್ತು ಇತರ ಧಾನ್ಯಗಳಿಂದ ತಯಾರಿಸಿದ ರೊಟ್ಟಿಗಳಿಗೆ. ರಾಜ್ಯದ ಪಾಕ ಪದ್ಧತಿಯು ಬಾಜ್ರಾ ರೋಟಿ ಮತ್ತು ಗೋಧಿ ರೋಟಿ ಸೇರಿದಂತೆ ವಿವಿಧ ಬ್ರೆಡ್ಗಳನ್ನು ಒಳಗೊಂಡಿದೆ. ಗೋಧಿ ಹಿಟ್ಟಿನಿಂದ ತಯಾರಿಸಿದ ಅತ್ಯಂತ ಸಾಮಾನ್ಯವಾದ ರೊಟ್ಟಿ ಹರಿಯಾಣದ ಪ್ರತಿಯೊಂದು ಊಟದ ಭಾಗವಾಗಿದೆ. ಐದನೇ ಪ್ರಶ್ನೆ, ರಾತ್ರಿ ವೇಳೆ ಮಲಗಿರುವಾಗ ಬಾಯಿ ತೆರೆದು ಮಲಗುವುದರಿಂದ ಯಾವ ಸಮಸ್ಯೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ? ಆಪ್ಷನ್ಸ್: ಎ ಹಲ್ಲಿನ ಸೋಂಕು, ಬಿ ಅಸ್ತಮಾ, ಸಿ ಹೃದಯಾಘಾತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಾಯಿ ತೆರೆದುಕೊಂಡು ಮಲಗುವಾಗ ನಾವು ಮೂಗಿನ ಬದಲು ಬಾಯಿಯ ಮೂಲಕ ಉಸಿರಾಡುತ್ತೇವೆ. ಅದನ್ನು ತೆಗೆದುಕೊಳ್ಳುವಾಗ ಗೊರಕೆಯ ಶಬ್ದ ಬರುತ್ತದೆ. ಲಾಲಾರಸವು ಬಾಯಿಯಿಂದಲೂ ಹೊರಬರುತ್ತದೆ. ಬಾಯಿ ತೆರೆದು ಮಲಗುವುದರಿಂದ ಹಲ್ಲುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇದರರ್ಥ ಬಾಯಿ ತೆರೆದಿಟ್ಟುಕೊಂಡು ಮಲಗುವುದರಿಂದ ಗಾಳಿಯು ಬಾಯಿಗೆ ಪ್ರವೇಶಿಸಿ ಲಾಲಾರಸ ಒಣಗುತ್ತದೆ. ಇದು ಬಾಯಿಯಲ್ಲಿ ಹಲವು ರೀತಿಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುತ್ತದೆ. ಈ ಬ್ಯಾಕ್ಟೀರಿಯಾಗಳು ಹಲ್ಲಿನ ಹಾನಿಯನ್ನುಂಟು ಮಾಡುತ್ತವೆ. ಲಾಲಾರಸದ ಕೊರತೆಯು ಹಲ್ಲಿನ ಸೋಂಕು, ದುರ್ವಾಸನೆಗೆ ಕಾರಣವಾಗುತ್ತದೆ. ಬಾಯಿ ತೆರೆದು ಮಲಗುವ ಜನರಿಗೆ ಹೃದಯಾಘಾತದ ಅಪಾಯ ಹೆಚ್ಚಾಗಿರುತ್ತದೆ. ನಿಮ್ಮ ಮೂಗಿನ ಮೂಲಕ ಉಸಿರಾಡುವ ಬದಲು ನಿಮ್ಮ ಬಾಯಿಯ ಮೂಲಕ ಉಸಿರಾಡಿದರೆ ನಿಮ್ಮ ದೇಹಕ್ಕೆ ಸಾಕಷ್ಟು ಆಮ್ಲಜನಕ ಸಿಗುವುದಿಲ್ಲ. ಇದು ಅಪಧಮನಿಗಳಲ್ಲಿ ರಕ್ತದ ಹರಿವಿನ ಮೇಲೆ ಪರಿಣಾಮ ಬೀರುತ್ತದೆ. ಹೃದಯದ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಅಷ್ಟೇ ಅಲ್ಲದೆ ಅಸ್ತಮಾದಂತಹ ಉಸಿರಾಡುವ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಹೃದಯದ ಆರೋಗ್ಯವನ್ನು ವೃದ್ಧಿಸುವಲ್ಲಿ ಯಾವುದು ಹೆಚ್ಚು ಪ್ರಬಲವಾಗಿದೆ? ಆಪ್ಷನ್ಸ್: ಎ ಮೀನು, ಬಿ ಬೀಟ್ರೂಟ್ ಜ್ಯೂಸ್, ಸಿ ದಾಳಿಂಬೆ, ಡಿ ಎಳನೀರು.
ಸರಿಯಾದ ಉತ್ತರ ಆಪ್ಷನ್ ಡಿ ಎಳನೀರು. ತೆಂಗಿನ ನೀರು ಒಟ್ಟು ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಲು ಹೋರಾಡುತ್ತದೆ. ಅದೇ ಸಮಯದಲ್ಲಿ ಇದು ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ. ತೆಂಗಿನ ನೀರಿನ ಕೊಲೆಸ್ಟ್ರಾಲ್ ಕಡಿಮೆಗೊಳಿಸುವ ಪರಿಣಾಮಗಳು ಸುಲಭವಾಗಿ ದೊರಕುವ ಔಷಧವಾದ ಲೋವಾಸ್ಟಾಟಿನ್ ಅನ್ನು ಹೋಲುತ್ತವೆ. ಇವು ಹೃದಯವನ್ನು ಆರೋಗ್ಯದಿಂದಿರುವಂತೆ ನೋಡಿಕೊಳ್ಳುತ್ತವೆ. 8ನೇ ಪ್ರಶ್ನೆ. ಬೇರೆಯವರ ಮನೆಯಿಂದ ನಮ್ಮ ಮನೆಗೆ ಯಾವುದನ್ನು ತರುವುದರಿಂದ ದುರಾದೃಷ್ಟ ಪ್ರಾರಂಭವಾಗುತ್ತದೆ? ಆಪ್ಷನ್ಸ್: ಎ ಕಬ್ಬಿಣ, ಬಿ ಮೊಸರು, ಸಿ ಸಕ್ಕರೆ, ಡಿ ಛತ್ರಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಡಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇಡುವ ವಸ್ತುಗಳು ಮನೆಯವರ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಅವು ಮನೆಯವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ನೀವು ಬೇರೆಯವರ ಮನೆಯಿಂದ ನಿಮ್ಮ ಮನೆಗೆ ತರಬಾರದ ಕೆಲವು ವಸ್ತುಗಳಿವೆ. ಅವುಗಳನ್ನು ತಂದರೆ ನಿಮ್ಮ ಮನೆಗೆ ದುರಾದೃಷ್ಟ, ನಕಾರಾತ್ಮಕತೆ ಅಥವಾ ಶನಿಕಾಟ ಪ್ರಾರಂಭವಾಗುತ್ತದೆ ಎಂದು ಹೇಳಲಾಗುತ್ತದೆ. ಅವುಗಳಲ್ಲಿ ಮುಖ್ಯವಾಗಿ ಬೇರೆಯವರ ಮನೆಯಿಂದ ಛತ್ರಿಯನ್ನು ನಿಮ್ಮ ಮನೆಗೆ ತರಬಾರದು. ಈ ರೀತಿ ಬೇರೆಯವರ ಛತ್ರಿಯನ್ನು ನಿಮ್ಮ ಮನೆಗೆ ತಂದರೆ ಗ್ರಹಗಳ ಸ್ಥಿತಿ ಹದಗೆಡಬಹುದು. ಇದರೊಂದಿಗೆ ನಿಮ್ಮ ಜೀವನದಲ್ಲಿ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ಕಾರಣದಿಂದಲೇ ಯಾರದ್ದಾದರೂ ಛತ್ರಿಯನ್ನು ಪಡೆದರೂ ಅದನ್ನು ತಕ್ಷಣವೇ ಹಿಂತಿರುಗಿಸಿ ಬಿಡುವುದು ಒಳ್ಳೆಯದು. ಇನ್ನು ಬೇರೆಯವರ ಮನೆಯಿಂದ ಕಬ್ಬಿಣದ ವಸ್ತುಗಳನ್ನು ನಿಮ್ಮ ಮನೆಗೆ ತರಬಾರದು. ಈ ರೀತಿ ಬೇರೆ ಮನೆಯಿಂದ ನಿಮ್ಮ ಮನೆಗೆ ಕಬ್ಬಿಣದ ವಸ್ತುವನ್ನು ತಂದರೆ ನೀವು ಅವರ ಮನೆಯಿಂದ ಶನಿಯನ್ನು ನಿಮ್ಮ ಮನೆಗೆ ತರುತ್ತಿದ್ದೀರಿ ಎಂದರ್ಥ. ಇದರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ನಷ್ಟ, ನಕಾರಾತ್ಮಕತೆ, ಜಗಳ ಮುಂತಾದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಹಾಗೆಯೇ ನಿಮ್ಮ ಸಂಬಂಧಿಕರ ಮನೆಯಿಂದ ಚಪ್ಪಲಿಗಳು ಅಥವಾ ಶೂಗಳನ್ನು ನಿಮ್ಮ ಮನೆಗೆ ತರಬಾರದು. ಇದರಿಂದ ಶನಿಯ ಕೋಪ ನಿಮ್ಮ ಮೇಲೆ ಹೆಚ್ಚಾಗುತ್ತದೆ. 9ನೇ ಪ್ರಶ್ನೆ. ಅಗತ್ಯಕ್ಕಿಂತ ಹೆಚ್ಚಾಗಿ ನೀರನ್ನು ವ್ಯರ್ಥ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಅಶಾಂತಿ, ಬಿ ಜಗಳಗಳು, ಸಿ ಧನವ್ಯಯ, ಡಿ ದುರಾದೃಷ್ಟ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನೀವು ಅನಗತ್ಯವಾಗಿ ನೀರನ್ನು ವ್ಯರ್ಥ ಮಾಡಿದರೆ ನಿಮಗೆ ಎಂದಿಗೂ ಮನಸ್ಸಿನ ಶಾಂತಿ ಇರುವುದಿಲ್ಲ ಮತ್ತು ಮನೆಯಲ್ಲಿ ಅನಗತ್ಯ ಜಗಳಗಳು ನಡೆಯುತ್ತವೆ. 10ನೇ ಪ್ರಶ್ನೆ. ಪಿಸ್ತಾವನ್ನು ಅತಿ ಹೆಚ್ಚು ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ಸ್: ಎ ಭಾರತ, ಬಿ ದುಬೈ, ಸಿ ಅಮೆರಿಕ, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ. ಪಿಸ್ತಾಗಳು ರುಚಿಯಲ್ಲಿ ಸ್ವಲ್ಪ ಸಿಹಿಯಾಗಿರುತ್ತವೆ ಮತ್ತು ಗೋಡಂಬಿ ಕುಟುಂಬದ ಭಾಗವಾಗಿದೆ. ಇದು ಆರೋಗ್ಯಕರ ಕರುಳಿನ ಬ್ಯಾಕ್ಟೀರಿಯಾವನ್ನು ಉತ್ತೇಜಿಸಲು ಜನಪ್ರಿಯವಾಗಿದೆ. ಒಟ್ಟು ಉತ್ಪಾದನೆಯ ಸುಮಾರು 90ರಷ್ಟು ಪಿಸ್ತಾ ಉತ್ಪಾದಿಸುವ ಮೂಲಕ ಅಮೆರಿಕ ಸಂಯುಕ್ತ ಸಂಸ್ಥಾನವು ಪಿಸ್ತಾ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಉತ್ಪಾದಕ ರಾಷ್ಟ್ರವೆಂದು ಹೆಸರುವಾಸಿಯಾಗಿದೆ. ಕ್ಯಾಲಿಫೋರ್ನಿಯಾ ಅಮೆರಿಕ ಸಂಯುಕ್ತ ಸಂಸ್ಥಾನದ ಒಂದು ರಾಜ್ಯವಾಗಿದ್ದು ಪಿಸ್ತಾ ಉತ್ಪಾದನೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಸಿರಿಯಾ, ಅಫ್ಘಾನಿಸ್ತಾನ ಮತ್ತು ಸ್ಪೇನ್ ವಿಶ್ವದ ಇತರ ಪಿಸ್ತಾ ಉತ್ಪಾದಿಸುವ ದೇಶಗಳಾಗಿವೆ. ದೇಹದ ಪ್ರತಿಯೊಂದು ಅಂಗಗಳನ್ನು ಶುದ್ಧಿ ಮಾಡುವ ಆಹಾರ ಯಾವುದು? ಆಪ್ಷನ್ಸ್: ಎ ಬೆಳ್ಳುಳ್ಳಿ, ಬಿ ಅರಿಶಿನ, ಸಿ ಮೀನು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಲಿವರ್ ಅನ್ನು ಶುದ್ಧಿ ಮಾಡುವ ಪ್ರಮುಖ ಆಹಾರಗಳೆಂದರೆ ಬೆಳ್ಳುಳ್ಳಿ, ಅರಿಶಿನ, ಸೊಪ್ಪು, ತರಕಾರಿಗಳು, ವಾಲ್ನಟ್, ಟೀ, ಬೀಟ್ರೂಟ್, ಆಲಿವ್ ಆಯಿಲ್, ಕಾಫಿ. ಶ್ವಾಸಕೋಶವನ್ನು ಶುದ್ಧಿ ಮಾಡುವ ಆಹಾರಗಳೆಂದರೆ ಹೂಕೋಸು, ಎಲೆಕೋಸು, ಬ್ರೋಕೊಲಿ, ಕಿತ್ತಳೆ ಹಣ್ಣು, ಸ್ಯಾಲ್ಮನ್ ಮೀನು, ನಿಂಬೆಹಣ್ಣು, ಮೊಳಕೆ ಕಾಳುಗಳು. ಇನ್ನು ಚರ್ಮವನ್ನು ಶುದ್ಧಿಗೊಳಿಸುವ ಆಹಾರಗಳೆಂದರೆ ಅವಕ್ಯಾಡೋ, ವಾಲ್ನಟ್, ಟೊಮ್ಯಾಟೊ, ಬ್ಲೂಬೆರಿ, ಸಿಹಿ ಗೆಣಸು, ಕ್ಯಾರೆಟ್, ದ್ರಾಕ್ಷಿ ಹಣ್ಣು, ಸೌತೆಕಾಯಿ. ಹೃದಯವನ್ನು ಶುದ್ಧೀಕರಿಸುವ ಆಹಾರವೆಂದರೆ ಪಾಲಕ್ ಸೊಪ್ಪು, ಅವಕ್ಯಾಡೋ, ಚಿಕನ್, ಅರಿಶಿನ, ಬೆಳ್ಳುಳ್ಳಿ, ನವಣೆ, ಓಟ್ ಮೀಲ್, ಆಲಿವ್ ಆಯಿಲ್, ಬ್ರೌನ್ ರೈಸ್. ಕರುಳನ್ನು ಶುದ್ಧಿಗೊಳಿಸುವ ಆಹಾರವೆಂದರೆ ಅವು ಬೀನ್ಸ್, ದವಸ ಧಾನ್ಯಗಳು, ಮೊಸರು, ಸೇಬುಹಣ್ಣು, ಬ್ರೋಕೊಲಿ, ಬಟಾಣಿ ಕಾಳುಗಳು, ಅಗಸೆ ಬೀಜಗಳು, ಕಾಳುಮೆಣಸು ಮತ್ತು ಸ್ಟ್ರಾಬೆರಿ. ಇನ್ನು ಮುಖ್ಯವಾಗಿ ನಮ್ಮ ಮೆದುಳನ್ನು ಶುದ್ಧಿಗೊಳಿಸುವ ಆಹಾರವೆಂದರೆ ಅವು ಸಿಟ್ರಸ್ ಹಣ್ಣುಗಳು, ಡಾರ್ಕ್ ಚಾಕ್ಲೇಟ್, ಅರಿಶಿನ, ಮೀನು, ಟೀ, ಆಲಿವ್ ಆಯಿಲ್, ನಟ್ಸ್ ಮತ್ತು ಬೀಜಗಳು. ನಮ್ಮ ಕಣ್ಣುಗಳ ಆರೋಗ್ಯಕ್ಕೆ ಬಹುಮುಖ್ಯವಾಗಿ ಕ್ಯಾರೆಟ್, ಹಾಲಿನ ಉತ್ಪನ್ನಗಳು, ಮೀನು, ಬೀಜಗಳು, ಮೊಟ್ಟೆ, ಸಿಟ್ರಸ್ ಹಣ್ಣುಗಳು, ಬಾದಾಮಿ, ಸೂರ್ಯಕಾಂತಿ ಬೀಜಗಳು, ಗ್ರೀನ್ ಟೀ, ದೊಡ್ಡ ಮೆಣಸು ಮತ್ತು ಕೊನೆಯದಾಗಿ ಹೊಟ್ಟೆಯನ್ನು ಶುದ್ಧೀಕರಿಸುವಲ್ಲಿ ಸಂಪೂರ್ಣ ಧಾನ್ಯಗಳು, ಬ್ರೋಕೊಲಿ, ಮೊಸರು, ಬಸಳೆ ಸೊಪ್ಪು, ಹುದುಗಿಸಿದ ಆಹಾರಗಳು, ಉಪ್ಪಿನಕಾಯಿ, ನವಣೆ, ಬ್ರೌನ್ ರೈಸ್ ಇವೆಲ್ಲವೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ನಮ್ಮ ದೇಹದಲ್ಲಿ ಪಿತ್ತ ಹೆಚ್ಚಾಗಲು ಕಾರಣವಾಗುವ ಆಹಾರ ಯಾವುದು? ಆಪ್ಷನ್ಸ್: ಎ ಮಸಾಲೆ, ಬಿ ಮಾಂಸ, ಸಿ ಆಮ್ಲೀಯ ಆಹಾರ, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೆಚ್ಚು ಮಸಾಲೆಯುಕ್ತ, ಕಹಿ, ಎಣ್ಣೆಯುಕ್ತ ಆಹಾರ ಮತ್ತು ಕರಿದ ಆಹಾರವನ್ನು ಸೇವಿಸುವುದು ಇದಕ್ಕೆ ಕಾರಣ. ಇದಲ್ಲದೆ ವಿನೆಗರ್, ಹುಳಿ, ಕ್ರೀಮ್, ಆಲ್ಕೋಹಾಲ್ ಯುಕ್ತ ಪಾನೀಯಗಳು ಮತ್ತು ಫರ್ಮೆಂಟೆಡ್ ಬೇವರೇಜ್ ಇತ್ಯಾದಿ ಆಹಾರವು ಇದಕ್ಕೆ ಕಾರಣವಾಗಿರಬಹುದು. ಒಣಗಿ ಹೋದ ತರಕಾರಿಗಳು, ಹೆಚ್ಚಿನ ಉಪ್ಪು ಇರುವ ಆಹಾರಗಳು, ಸಮಯಕ್ಕೆ ಸರಿಯಾಗಿ ತಿನ್ನದಿರುವುದು, ಅಜೀರ್ಣ, ಸಿಟ್ರಿಕ್ ಮತ್ತು ಆಮ್ಲೀಯ ಆಹಾರಗಳು, ಮೊಸರು, ಮಜ್ಜಿಗೆ, ಕೆನೆ ಬೇಯಿಸಿದ ಹಾಲು, ಗೋಹ ಮತ್ತು ಕಟಾರ ಮೀನು, ಕುರಿ ಮತ್ತು ಮೇಕೆ ಮಾಂಸವು ಪಿತ್ತವನ್ನು ವಿಶೇಷವಾಗಿ ಉಲ್ಬಣಗೊಳಿಸುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.